ಅಯ್ಯಯ್ಯೋ ಹೆಜ್ಜೇನು ಬೇರೆ ಮದ್ದಚ್ಕೊಳ್ದೆ ಹೋದ್ರೆ ಹುಷಾರ್ ತಪ್ಪೋಯ್ತದೆ. ಹಾಂ ಮದ್ದು ಹಚ್ಕೊಂಡವನೋ ಇಲ್ವೋ? ಅವ್ರು ಪಕ್ಕ ಹಚ್ಕೊಂಡಿರಲ್ಲ, ಹಠ ಮಾಡ್ಕೊಂಡು ಹಂಗೆ ಇರ್ತಾರೆ. ಹಂಗೆ ಅವ್ರೆ ಅಂತ ಹಂಗೆ ಬಿಟ್ಬಿಡೋಕ್ಕಾಯ್ತದೆ ಸಾನ? ನನ್ನ ಜೇರಿದೆ ಜರ ಬಂದ್ಬಿಡ್ತದೆ. ಆಮೇಲೆ ಶಾನ ಕಷ್ಟ ಆಗ್ಬಿಡ್ತದೆ. ಅವ್ವ ಔಷಧಿ ಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಏಯ್ ಸ್ನೇಹ, ಕೊಡ್ತೀನಿ ನೋಡು. ನೀನೇ ನೋವಲ್ಲಿ ನಗಳ್ತಾ ಇದೆಯಾ, ಮತ್ತೆ ಹೋಗ್ತೀನಿ ಅಂತೀಯ. ಈಗ ನನಗೆ ನೋವೆಲ್ಲ ಕಮ್ಮಿ ಆಗಿದೆ ಅಪ್ಪ. ನಾನು ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡೇನು ನಿಲ್ಲಲ್ಲ, ಮದ್ದು ಕೊಟ್ಟು ವಾಪಸ್ ಬರ್ತೀನಿ ಅಷ್ಟೇ. ಅಕ್ಕ, ನಾನು ನಿನ್ನ ಜೊತೆ ಬರಲಾ? ಬೇಡ ಸುಮಾ, ಎಕ್ಸಾಮ್ಸ್ ಬೇರೆ ಅಂತ ಹೇಳ್ತಾ ಇದೆಯಾ. ನೀ ಆರಾಮಾಗಿ ಓದ್ಕೊ, ನಾ ಹೋಗಿ ಕೊಟ್ಟು ಬರ್ತೀನಿ. ಅವ್ವ ನೀವು ಕೊಡಿ. ಸರಿ ಕೊಡ್ತೀನಿ ನೋಡಿ. ನಾನು ನಿಮ್ಮ ಜೊತೆ ಬರಲಿಲ್ಲವಾ? ಬೇಡ ಗೋಪಾಲಪ್ಪ, ನಾನೇ ಹೋಗಿ ಬರ್ತೀನಿ. ನಂಗೆ ಯಾಕೋ ಅನ್ಸದೆ ಕಣ್ರಲ್ಲ, ಅವ್ರು ಇಲ್ಲೇ ಎಲ್ಲೋ ಅವ್ರೆ. ಇವತ್ತು ಏನೇ ಆದ್ರೂ ಬಿಡ್ಬಾರ್ದು. ಇಷ್ಟೆಲ್ಲ ಆದ್ಮೇಕು ಈ ಊರಲ್ಲಿ ಎಲ್ಲಣ್ಣ ಇರ್ತಾರ ಅವರು? ಹೌದಣ್ಣ, ಇಲ್ಲೇ ಇದ್ರೆ ಸುಲಭವಾಗಿ ಸಿಕ್ಕಾಕೊಳ್ತೀವಿ ಅಂತಾನೆ ಪಕ್ಕ ಬೇರೆ ಕಡೆ ಎಸ್ಕೇಪ್ ಆಗಿರ್ತಾನೆ. ಅದೇ ಕಣ್ರಲ್ಲ, ಅವ್ರು ನಮ್ಮನ್ನ ಯಾಮರ್ಸಂಗ್ ಮಾಡಿರೋ ಪಿಲಾನು. ಅವ್ವ ಮಗನ ನಾವು ಆಚೆ ಹೋಗಿ ಹುಡುಕ್ಲಿ ಅಂತ ಅವ್ರು ಇಲ್ಲೇ ಎಲ್ಲೋ ಇದೇ ಊರ್ನಾಗೆ ಬಚ್ಚಿಟ್ಕೊಂಡವ್ರೆ. ಇದ್ರೂ ಇರ್ಬೋದು ಕಣ. ಮನ್ಸು ಸುಳ್ಳು ಹೇಳಕ್ಕಿಲ್ಲ, ಅವ್ರು 100ಕ್ಕೆ 100 ಪಟ್ಟು ಇಲ್ಲೇ ಎಲ್ಲೋ ಅವ್ರೆ. ಸರಿ ಅಣ್ಣ, ಹಾಗಾದ್ರೆ ಇಡೀ ಊರಲ್ಲಿ ಮೂಲೆ ಮೂಲೆ ಹುಡ್ಕೋಣ ಬಾಣ. ಹೇಳ ಅಣ್ಣ, ಲಾಡ್ಜು ಹೋಟ್ಲು ಎಲ್ಲ ಕಡೆ ನೋಡಾಯ್ತು, ಇಲ್ಲೆಲ್ಲೂ ಇಲ್ಲ ಕಣಣ್ಣ. ಮಾವನ್ ದೊಡ್ಡಿ ಆಸಿಗೆ ಹೇಳಿ. ಅಲ್ಲಿಗೂ ಹುಡುಗರ್ನ ಕಳ್ಸಿದ್ದೀನಣ್ಣ, ಅಲ್ಲೂ ಇಲ್ಲ ಅಂತ ಹೇಳ್ತವ್ರೆ. ಲೈ ಯಜ್ಞಗಳು ರಾತ್ರಿ ಹೊತ್ತೆ ಬಿಲ ಬಿಟ್ಟು ಆಚೆ ಬರೋದು, ಹುಡುಕಿ ಎಲ್ಲ ಕಡೆ ಸರಿಯಾಗಿ ಹುಡುಕಿ. ಆಯ್ತಣ್ಣ. ಎಲ್ಲಣ್ಣ ಅವನು ಸಿಕ್ಕಣ್ಣ? ಇಲ್ಲ ಕಣ್ರಲ್ಲ, ಬಡ್ಡಿ ಮಗ ತೆಪ್ಸ್ಕೊಬಿಟ್ಟ. ಎಲ್ಲೋಗಿರ್ತಾನೆ, ಇಲ್ಲೇ ಯಾವುದೋ ಮನೆಯೊಳಗೆ ನುಗ್ಗಿರ್ತಾನೆ. ಬನ್ನಿ ಹೋಗಿ ಹುಡ್ಕೊಂಬ. ಅಣ್ಣ, ಈಟೊತ್ತಲ್ಲಿ ಎಲ್ರ ಮನೆ ಬಾಗಲ್ ತಟ್ಟಿದ್ರೆ ಸಂದಾಕಿರಲ್ಲ. ಮತ್ತೆ ಹೆಂಗಿರ್ಲ ಅವ್ನು ಹುಡ್ಕೋದು? ನೀವೇನ್ರಿ ಇಲ್ಲಿ? ನೀವೆಲ್ಲ ಇಲ್ಲಿದ್ದೀರಾ? ಏಯ್, ನೀನೇನ ಮಾಡ್ತಾ ಇದೀಯ ಇಲ್ಲಿ? ಜೈಲ್ನಾಗಲ್ಲ ಅವ್ರನ್ನ ತೆಪ್ಸಿ ಸಾಲ್ದು ಅಂತ ಇಲ್ಲೂ ತೆಪ್ಸಕ್ ಬಂದಿದ್ಯಾ? ಸಾಹೇಬ್ರೆ, ಏನ್ ಮಾತಾಡ್ತಿದ್ದೀರಾ? ಲೇ, ನಾನು ಹೇಳಿಲ್ವೇನಲ್ಲ ದೊಡ್ಡ ಉಸಿರು ಒಳ್ಳೆ ಅಂತ. ಇವಳಿಗೂ ಅವ್ರಿಗೂ ಏನೋ ಲಿಂಕ್ ಅದೇ ಕಲ. ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹೌದೌದೌದು. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮಂಚಕ್ಕೆ ಕಾಲೇ ಇಲ್ಲ ಅಂದ್ಲಂತೆ. ಅಂತ ಮಳ್ಳಿ ನೀನು. ಎಲ್ಲಿಂದ ಗಂಡು ಬಿದ್ದೆ ನೀನು? ಕಾಲಿಟ್ರೆ ಸಾಕು ಎಲ್ಲ ನಾಶ ಆಗೋಯ್ತದೆ. ಜೈಲ್ನಾಗ ಅವ್ವ ಮಗನ್ನ ಕಾಪಾಡಿ ಸಾಲ್ದು ಅಂತ ಇಲ್ಲೂ ಕಾಪಾಡಕ್ ಬಂದಿದ್ಯಾ? ಇವತ್ತು ನಿನ್ನಿಂದಾನೆ ನನ್ನ ಮಗ ಕಲಿ ನನ್ನ ಕೈಯಿಂದ ತೆಪ್ಸ್ಕೊಂಡಿತ್ತು. ಏನು ಕಲಿ ತಪ್ಪಿಸ್ಕೊಂಡ್ರಾ? ಏಯ್, ನೀನ್ ನಾಟಕ ಎಲ್ಲ ನಂತಾವ್ ನಡಿಯಾಕಿಲ್ಲ. ನಮ್ಮವ್ರ ಜೊತೆಗೆ ಇದ್ದು ನಮ್ ಕತ್ಕೊಯ್ಯೋ ಕೆಲ್ಸನ ಮಾಡಿದ್ಯಾ? ಏನ್ ಅವ್ವ ಮಗನ್ಗೆ ಕುಮ್ಮಕ್ ಕೊಡ್ತಿದ್ಯಾ? ಒಂದ್ ತಿಳ್ಕೊಬಿಡು, ನೀನ್ ಏಟೇ ನವರಂಗಿ ಆಟ ಆಡಿದ್ರು ಅದನ್ನೆಲ್ಲ ಕಾಲ್ ಚೆಂಡ್ ಮಾಡ್ಕೊಂಡು ನಾನು ಜಾಡ್ಸ್ ಓದಿಲಿಲ್ಲ ಅಂದ್ರೆ ನನ್ನ ಹೆಸರು ಕಂಟಿನೇ ಅಲ್ಲ. ಸಾಕ್ ನಿಲ್ಸಿ ಸಾಹೇಬ್ರೆ. ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದ್ದೀರಾ? ಏನೋ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ರೆ ಸಿಕ್ತಾಗೆಲ್ಲ ಬಾಯಿಗೆ ಬಂದಂಗ್ ಮಾತಾಡ್ತಿರಲ್ಲ. ನಿಮ್ ನೋವು ಅರ್ಥ ಆಗತ್ತೆ, ಆದ್ರೆ ಅದಕ್ಕೆ ಅಂತ ಎಲ್ರ ಮೇಲೂ ದಬ್ಬಾಳಿಕೆ ಮಾಡಕ್ಕಾಗಲ್ಲ. ನೆನ್ಪಿರ್ಲಿ. ಅಯ್ಯೋ, ಮಾತಾಡ್ಬೇಡಿ. ನಿಮ್ಮನ್ನ ಎದುರಿಸಿ ಯಾರು ಮಾತಾಡಕ್ಕಿಲ್ಲ ಅಂತ ಅನ್ಕೊಂಬೇಡಿ. ಏನೋ ಅವತ್ತು ನಾನು ನಮ್ಮಪ್ಪ ಇದ್ದ ಪರಿಸ್ಥಿತಿಗೆ ನೀವ್ ಜೊತೆಲಿ ಬಂದ್ರೆ ಸಹಾಯ ಆಗತ್ತೆ ಅಂತ ನಾನು ನಿಮ್ಮನ್ನ ತಡೆದೆ.
ತಪ್ಪಾಯ್ತು, ಒಪ್ಕೊಂತೀನಿ. ಆದ್ರೆ ನನ್ಗೇನ್ ಗೊತ್ತಿತ್ತು ಅಕ್ಕಂಗೆ ಹೀಗೆ ಆಕ್ಸಿಡೆಂಟ್ ಆಗತ್ತೆ ಅಂತ? ಏಯ್! ಒಂದ್ ನಿಮಿಷ, ನನ್ ಮಾತಿನ್ನೂ ಮುಗ್ದಿಲ್ಲ. ನಂಗೂ ಆ ಸಿಂಗಾರಮ್ಮಂಗೂ ಏನೋ ಸಂಬಂಧ ಇದೆ ಅಂತ ಹೇಳ್ತಿರಲ್ಲ, ಇದು ನ್ಯಾಯನಾ? ಏಯ್ ಸುಮ್ಕೆ ಹೊಲ್ಟೋಗಿ ಹೇಳ್ತಾ ಇವ್ನಿ. ನೀವ್ ಯಾರ್ರಿ ನಂಗೆ ಹೋಗಕ್ ಹೇಳೋದಕ್ಕೆ? ನಾನ್ ಹೋಗಲ್ಲ, ನನ್ಗಿನ್ನೂ ಮಾತಾಡೋದಿದೆ. ಇದೆಲ್ಲ ಮುಗಿಸಿ ಅಕ್ಕ ಫುಲ್ ರೆಬಲ್ ಆಗಿದ್ದಾಳೆ. ಅಣ್ಣನು ರೆಬಲ್ ಆದ್ರೆ ಭೂಕಂಪನೆ ಆಗ್ಬಿಡುತ್ತೆ ಕಲಾ. ಚೇನ್ ಕಚ್ಚಿ ಗಾಯ ಆಗಿದೆ ಅಂತ ನಿಮ್ ಮನೆಗೆ ಹೋಗಿ ಮದ್ದು ಕೊಟ್ಟು ಬರ್ತಾ ಇದ್ದೀನಿ. ನೀವ್ ನೋಡಿದ್ರೆ ಏನೇನೋ ಹೇಳ್ತಿದ್ದೀರಲ್ಲ. ಅಲ್ಲಿ ನಿಮ್ ಮನೆಯವರು ನೀವ್ ಬರೋ ದಾರಿ ಕಾಯ್ತಾ ಕೂತಿದ್ದಾರೆ. ನೀವ್ ನೋಡಿದ್ರೆ ಇಲ್ಲಿ ಸೇಡು ಸಿಟ್ಟು ಅಂತ ಹಗಲು ರಾತ್ರಿ ಇಲ್ದೆ ಎಲ್ರಿಗೂ ನೋವು ಕೊಟ್ಕೊಂಡು ನೀವು ನೋವು ಮಾಡ್ಕೊಂಡು ಹೀಗ್ ಬೀದಿ ಅಲ್ಲಿತಿದ್ದೀರಲ್ಲ. ನಾನೊಬ್ಳು ಬಿಟ್ಟಿ ಸಿಕ್ಕಿದ್ದೀನಿ ಅಂತ ಬೈಯೋದ್ ಬಿಟ್ಟು ನಿಮಗೋಸ್ಕರ ಕಾಯ್ತಿರೋರ್ಗೆ, ಬದುಕ್ತಿರೋರ್ಗೆ ಬದುಕೋದ್ ಕಲೀರಿ. ಏಯ್ ನೀನ್ ಯಾವಳೆ ನನಗೆ ಹೆಂಗ್ ಬದುಕ್ಬೇಕಂತ ಹೇಳ್ಕೊಡಕ್ಕೆ? ಸ್ನೇಹ, ಸ್ನೇಹ. ನೋಡು, ಇನ್ನೊಂದು ಕಿತ್ತ ನಿನ್ ಮುಖ ನನಗೇನೋ ತೋರಿಸ್ತೋ. ಏಯ್ ಹೋಗ ಸುಮ್ಕೆ. ಆಯ್ತು ಬಿಡಿ, ಹೋಗ್ತೀನಿ. ಅದಕ್ಕೆ ಯಾಕೆ ಹಿಂಗಾಡ್ತೀರಾ?